ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ನೀಲ ಇಟನಿ ಬಡಾವಣೆಯಲ್ಲಿ ಆನೇಕಲ್ ತಾಲೂಕು ಸಿಟಿಸನ್ಸ್ ರೆಸ್ಪಾನ್ಸಿಬಲ್ ಸೊಸೈಟಿ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅನಂತನಗರದಲ್ಲಿ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಮೇಧಾ ಎಂಬ ಯುವತಿಯ ಹೆಸರಿನಲ್ಲಿ ಸುಮಾರು 10 ಗಿಡಗಳನ್ನು ನೆಟ್ಟು ನಂತರ ಸಂತಾಪ ಸೂಚಿಸಲಾಯಿತು. ಇನ್ನು ವಿಶೇಷವಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ದಯಾನಂದ ರೆಡ್ಡಿರವರ ನೇತೃತ್ವದಲ್ಲಿ ಉಸ್ಕೂರು ಹಣ್ಣು ಮಾರುಕಟ್ಟೆ, ಹಿಳಲಿಗೆ, ಸಿಂಗೇನಗ್ರಹಾರ, ಅನಂತನಗರ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳಿಗೆ ತಾತ್ಕಾಲಿಕವಾಗಿ ವೆಟ್ ಮಿಕ್ಸ್ ಹಾಕಿ ಮುಚ್ಚಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಯಿತು. ಇನ್ನು ಈ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ದಯಾನಂದ ರೆಡ್ಡಿರವರು ಮಾತನಾಡಿ, ಬೆಂಗಳೂರು ವಾಸ ಮಾಡಲು ಉತ್ತಮವಾದ ಸ್ಥಳವೆಂದು ಅರಿತು ದೇಶದ ವಿವಿಧ ರಾಜ್ಯಗಳ ಜನರು ಈ ಭಾಗಕ್ಕೆ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ. ಅವರು ವಾಸ ಮಾಡಲು ಸೂಕ್ತವಾದ ವ್ಯವಸ್ಥೆ ಮಾಡಬೇಕಾದದ್ದು ನಮ್ಮಗಳ ಜವಾಬ್ದಾರಿಯಾಗಿದೆ. ಆದರೆ ಇತ್ತೀಚೆಗೆ ಅನಂತನಗರದಲ್ಲಿ ರಸ್ತೆ ಅಪಘಾತದಲ್ಲಿ ಮೇಧಾ ಎಂಬ ಯುವತಿ ಮೃತಪಟ್ಟಿದ್ದು, ಇನ್ನು ಗುಣಮಟ್ಟದ ರಸ್ತೆಗಳಿಲ್ಲದೆ ಅಪಘಾತಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಬಡಾವಣೆಗಳ ನಿವಾಸಿಗಳು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ಆದರೆ ಹೆಬ್ಗೋಡಿ ಪೊಲೀಸರು ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ಅದು ಒಳ್ಳೆಯ ಬೆಳವಣಿಗೆಯಲ್ಲ. ಜನರು ತಮ್ಮ ಹಕ್ಕುಗಳನ್ನು ಕೇಳುವುದರಲ್ಲಿ ತಪ್ಪೇನಿದೆ ಎಂದರು. ಇನ್ನು ಕಳೆದ 4 ವರ್ಷಗಳಿಂದ ಉಸ್ಕೂರು ಹಣ್ಣು ಮಾರುಕಟ್ಟೆ, ಹಿಳಲಿಗೆ, ಸಿಂಗೇನಗ್ರಹಾರ, ಅನಂತನಗರ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಸಾರ್ವಜನಿಕರು ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದು, ರಸ್ತೆಯನ್ನು ಸರಿಪಡಿಸಿಕೊಡುವಂತೆ ಹಲವರು ಮನವಿ ಮಾಡಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಈ ನಿಟ್ಟಿನಲ್ಲಿ ಇಂದು ಎಲ್ಲರ ಸಹಕಾರದಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಿಗೆ ತಾತ್ಕಾಲಿಕವಾಗಿ ವೆಟ್ ಮಿಕ್ಸ್ ಹಾಕಿ ಮುಚ್ಚಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಯಿತು ಎಂದು ಹೇಳಿದರು. ಇನ್ನು ರಾಜ್ಯದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಖುದ್ದು ಆಲಿಸಲು ಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಜಾ ಸೇವೆ ಎಂಬ ಇಲಾಖೆಯನ್ನು ನೂತನವಾಗಿ ಪ್ರಾರಂಭ ಮಾಡಿರುವುದು ನಿಜಕ್ಕೂ ಉತ್ತಮವಾದ ಕಾರ್ಯವಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಜಗದೀಶಾಚಾರಿ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಳಲಿಗೆ ಕೃಷ್ಣಾರೆಡ್ಡಿ, ವೇಣುಗೋಪಾಲ್, ಪುರಸಭೆ ಸದಸ್ಯರಾದ ವೈರಮೇಶ್, ಆನೇಕಲ್ ತಾಲೂಕು ಸಿಟಿಸನ್ಸ್ ರೆಸ್ಪಾನ್ಸಿಬಲ್ ಸೊಸೈಟಿಯ ಅಧ್ಯಕ್ಷೆ ಅನಿತಾ ರೆಡ್ಡಿ, ಸಮಾಜ ಸೇವಕರಾದ ಶಂಕರ್, ನವೀನ್ ರೆಡ್ಡಿ, ಚೇತನ್, ಸಂದೀಪ್, ಸಚಿನ್, ಮಾಜಿ ಸೈನಿಕ ಶರ್ಮಾ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು.
ನಾನು ಭಾರತದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಇಲ್ಲಿ ಕರೆದಿರ್ತಕ್ಕಂಥ ಈ ಸ್ವಾತಂತ್ರ್ಯ ದಿನಾಚರಣೆಯ ಉದ್ದೇಶ ಮತ್ತು ಇದರ ಹಿನ್ನೆಲೆಯನ್ನು ತಮಗೆ 2 ಮಾತುಗಳಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಇದೇ 12ನೇ ತಾರೀಕು 3 ದಿವಸಗಳ ಹಿಂದೆ ನಮ್ಮ ನೈಬರ್ಹುಡ್ನ ಮಹೇಂದ್ರ ಆರಿನ ನಿವಾಸಿಯಾದಂಥ ಸಹೋದರಿ ಮೇದರ್ ಅವರು ಆನಂದ್ ನಗರದ ರೋಡ್ ಆಕ್ಸಿಡೆಂಟ್ನಲ್ಲಿ ದುರದೃಷ್ಟವಾದ ಮರಣವಾಗಿರ್ತಾರೆ. ನಾವಿವತ್ತು ಯಾವುದೇ ಸಂಭ್ರಮಾಚರಣೆಯ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಹಾಗಾಗಿ ಇವತ್ತು ಆಕೆಯ ನೆನಪಿಗಾಗಿ 10 ಸಸಿಗಳನ್ನು ನಮ್ಮ ಪುರಸಭಾ ಅಧ್ಯಕ್ಷರು, ನಮ್ಮ ಈ ಸೊಸೈಟಿಯ ಅಧ್ಯಕ್ಷನಿಯಾದಂಥ ಸಹೋದರಿ ಅನಿತಾ ರೆಡ್ಡಿ ಅವರು, ಕೃಷ್ಣ ರೆಡ್ಡಿ ಅವರು, ವೇಣುವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಆಕೆಯ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ 10 ಸಸಿಗಳನ್ನು ನೆಡುವುದರ ಮೂಲಕ ಆಕೆ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದೇವೆ. ಎಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷಗಳ ಕಾಲ ಮೌನಾಚರಣೆಗಳ ಧನ್ಯವಾದ. ಮರಣ ಬಂದಾಗ 3 ದಿವಸದ ಹಾಲು ಅಂತೀವಿ, ನಮಗೆಲ್ಲ ಕೂಡ ಗೊತ್ತಿತ್ತು. ಹಾಗಾಗಿ ನಾವೆಲ್ಲ ಕೂಡ ಆಕೆಯ ಬಂಧುಗಳು, ಅವರ ಕುಟುಂಬದ ಜೊತೆ ನಾವೆಲ್ಲ ಇದ್ದೀವಿ. ಹಾಗಾಗಿ ಈ ಶೋಕಾಚರಣೆ ಜೊತೆಗೆ ಸಸಿಗಳನ್ನು ನೆಡುವುದೇ ಆತ್ಮಕ್ಕೆ ಹಾಲ ಇದ್ದಂಗೆ ಅಂತೇಳಿ ಇವತ್ತು 10 ಸಸಿಗಳನ್ನು ನಾವು ನೆಡುವುದ್ರ ಮೂಲಕ ಆ ಒಂದು ಸಹೋದರಿಯ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದೇವೆ. ಈ ಒಂದು ಮೌನಾಚರಣೆಯಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಿನ್ನೆ ತಾನೇ ನಮ್ಮ ಈ ಭಾಗದ ಎಲ್ಲ ನಾಗರಿಕರು ನನ್ನನ್ನು ಭೇಟಿ ಮಾಡಿ ಈ ಥರ ಆನೇಕಲ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಸೊಸೈಟಿಯನ್ನು ಮಾಡಬೇಕು ಅಂತಿದ್ದೀವಿ, ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ಆ ಕಾರ್ಯಕ್ರಮಕ್ಕೆ ಒಂದು ಬೆಂಬಲವನ್ನು ಕೊಡದೇ ಇದ್ದರೆ ನಾವು ಮನುಷ್ಯರಾಗೋದಿಲ್ಲ. ಕರ್ನಾಟಕದ ಜನ ಮಾನವೀಯತೆಗೆ ಹೆಸರುವಾಸಿಯಾದಂಥ ಜನ. ಇವತ್ತು
ಈ ನಮ್ಮದೇ ಅಪಾರ್ಟ್ಮೆಂಟ್ನಲ್ಲಿ 5,000 ಜನ ಇದ್ದಾರೆ. ದಯವಿಟ್ಟು ಸಹೋದರಿಯರು ಕೂತ್ಕೊಳ್ಳಿ. 5,000 ಜನ ಇದ್ದಾರೆ. ನಾವು ಎಲ್ಲ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಇಲ್ಲೇ ಇದ್ದಾರೆ ನೋಡಿ, ನಮ್ಮ ಸಂದೀಪ್ ಬೆಂಗಾಲಿ ಇದು ಮಾಡ್ತಾರೆ. ಮತ್ತು ನಮ್ಮ ಸಚಿನ್ ಕುಲಕರ್ಣಿಯವರು ಮಹಾರಾಷ್ಟ್ರದಲ್ಲಿ ಏನು ಕಾರ್ಯಕ್ರಮಗಳು ನಡೀತದೆ ಎಲ್ಲ ಕಾರ್ಯಕ್ರಮ ನಡೀತೀವಿ. ಶಂಕರ್ ಅವರು ಸಂಕ್ರಾಂತಿಯನ್ನು ಆಚರಣೆ ಮಾಡುವಂಥದ್ದು, ಕನ್ನಡ ರಾಜ್ಯೋತ್ಸವವನ್ನು ಮಾಡುವಂಥದ್ದು. ನಮ್ಮ ಸರಸ್ವತಿಯವರು ನಮ್ಮ ತಮಿಳಿನ ಎಲ್ಲ ಹಬ್ಬಗಳನ್ನ ಮಾಡುವಂಥದ್ದು. ನಮ್ಮ ಮಲಯಾಳಿ ಸಹೋದರರು ಓಣಂ ಆಚರಿಸಿ ಮಾಡುವಂಥದ್ದು. ಇದು ನಿಜವಾದ ಒಂದು ಜಾತ್ಯತೀತ ರಾಷ್ಟ್ರವನ್ನು ಈ ಭಾಗದಲ್ಲಿ ನಾವು ಕಂಡಿದ್ದೇವೆ. ಬರೀ ಪೇಪರ್ ಮೇಲೆ ಬರೆದ್ರೆ ಆಗಲ್ಲ ಜಾತ್ಯತೀತ ರಾಷ್ಟ್ರ, ವಾಕ್ ಸ್ವಾತಂತ್ರ್ಯ ಇವೆಲ್ಲ ಕೂಡ. ಹಾಗಾಗಿ ಇದು ಇವತ್ತು ನಿಜಕ್ಕೂ ಕೂಡ ನಾವು ನಮ್ಮನ್ನು ನಂಬಿ ದೇಶದ ಮೂಲೆ ಮೂಲೆಗಳಿಂದ ಏನಕ್ಕೆ ಬಂದಿದ್ದಾರೆ ನಮ್ಮ ಸಹೋದರ ಸಹೋದರಿಯರು. ಬೆಂಗಳೂರು ಭಾಳ ಸೇಫ್ ಅಂತೆ, ಕರ್ನಾಟಕ ಒಳ್ಳೆ ರಾಜ್ಯನಂತೆ, ಕರ್ನಾಟಕ ಒಳ್ಳೆ ಶಾಂತಿ ಪ್ರಿಯರಂತೆ, ಕರ್ನಾಟಕದಲ್ಲಿ ನಮಗೇನು ತೊಂದರೆ ಇಲ್ವಂತೆ. somebody can't follow Kannada. If I want me to speak in English, I don't mind. Better, sir. Yeah, in English. So, our sisters and brothers came from all over the country, from the different states, on search of job. Luckily, we are in the next door of the Electronic City second phase. They came to Karnataka, especially to Bangalore, with the trust that Bangaloreans are very good people, Kannadigas are very good people, we get all support, all protection. With these hopes, they came all the way. But today, because of this bad incident, because of little aggressive action of the police, I don't mind, be frank with them. Morning itself I expressed, when sub-inspector came to me, met me, I told him, it's a really wrong move of the police. I don't have any, fear to say that. And I am sorry about the police officials being here. ನಿಮಗೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ನಮ್ಮನ್ನು ಯಾರನ್ನೂ ಬ್ಲೇಮ್ ಮಾಡಬೇಡಿ. ನೀವು ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ, ನಾವೇನೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತೇಳಿ ನಮ್ಮನ್ನು ಯಾರನ್ನೂ ಬ್ಲೇಮ್ ಮಾಡಬೇಡಿ. ನೀವೇನೋ ಬ್ಲೇಮ್ ಮಾಡೋದಿದ್ರೆ ಹೆಬ್ಬಗೋಡಿ ಪೊಲೀಸವ್ರನ್ನ ಬ್ಲೇಮ್ ಮಾಡಿ. ಕಾರಣ ಏನಂದರೆ ಅವರ ಮಾಹಿತಿ ತಪ್ಪು. ನಾನು ಬೆಳಗ್ಗೆನೇ ಹೇಳಿದೆ, ನಮ್ಮ ಗುಪ್ತ ಮಾಹಿತಿ ಇದೆ, ನೀವೇನೋ ಧರಣಿ ಮಾಡ್ತೀರಂತೆ, ಸತ್ಯಾಗ್ರಹ ಮಾಡ್ತೀರಂತೆ, ಧಿಕ್ಕಾರ ಆಗ್ತೀರಂತೆ. ನಾವೆಲ್ಲ ಕೂಡ ಸುಶಿಕ್ಷಿತರಲ್ಲಿ. ಏನೋ ಮೊನ್ನೆ ದಿವಸ ಆಕ್ರೋಶ ಇರ್ತದೆ, ಒಂದು ಮನೆ ಹೆಣ್ಣು ಮಗಳು ಸತ್ರ, ನಿಮ್ಮ ಮನೆಯಲ್ಲಿ ಸತ್ರ ನಿಮ್ಗೆ ಆಕ್ರೋಶ ಇರಲ್ವಾ? ಆಕ್ರೋಶದ ಕೆಲವು ಗಂಟೆಗಳಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಅದು. ಆದರೆ ಇವತ್ತು ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಕಾರ್ಯಕ್ರಮ ಏನೋ ನಾವೇನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಶಾಂತಿ ಪ್ರಿಯರಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ಹಾಗಾಗಿ ಇಷ್ಟೆಲ್ಲ ಪಾಪ ಪೊಲೀಸರಿಗೆ ನಿದ್ದೆಗೆಡಿಸೋದಾಗಲಿ ಅವರ ಸ್ವತಂತ್ರ ಹಾಳು ಮಾಡೋದಾಗಲಿ ಬೇಕಾಗಿರಲಿಲ್ಲ ಅಂತ ನನ್ನ ಭಾವನೆ. ಆಯಿತಾ? ಹಾಗಾದ್ರಿಂದ ನಿಮ್ಮ ತಪ್ಪು ಮಾಹಿತಿಗಳಿಂದ ಜನರಿಗೆ ತೊಂದರೆ ಆಗಬಾರ್ದು, ಪೊಲೀಸವ್ರಿಗೂ ತೊಂದರೆ ಆಗಬಾರ್ದು. ಅದಕ್ಕೆ ನಿಮ್ಗಾಗಿರೋ ತೊಂದರೆಗೆ ನಾನು ಕ್ಷಮೆ ಕೊಡ್ತೀನಿ, ಆದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅಂತ ಹೇಳಿಕ್ಕೆ ಬಯಸ್ತೇವೆ. ಮತ್ತು ಈಗ ಯಾಕೆ ನಾನು ಇವತ್ತು ಹೆಬ್ಬಗೋಡಿ ಪೊಲೀಸು ರಾಂಗ್ ಮೂವ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಂದರೆ, ಇವತ್ತು ನೋಡಿ ಇಲ್ಲಿ 85 ಅಪಾರ್ಟ್ಮೆಂಟ್ಸ್ ಈ 3 ಕಿಲೋಮೀಟರ್ ರೇಂಜಲ್ಲಿ ಲಿಸ್ಟ್ ಇದೆ. ಲಿಸ್ಟ್ ಬೇಕಾ ಓದ್ಬಿಡ್ತೀನಿ, ಇಲ್ಲ ಪೊಲೀಸವ್ರಿಗೆ ಬೇಕಾ ಕೊಡ್ತೇನೆ. 40,000 ಜನ ನಮ್ಮ ಒಂದು ಕ್ಯಾಂಪಸಲ್ಲೇ 5,000 ಜನ ಇದ್ದಾರೆ. ನಮ್ಮ ಒಂದು ಕ್ಯಾಂಪಸಲ್ಲೇ ನೀಲ ಅಪಾರ್ಟ್ಮೆಂಟಲ್ಲೇ 5,000 ಜನ ಇದ್ದಾರೆ. ಇಲ್ಲಿ ಸುಮಾರು 35ರಿಂದ 40,000 ಜನದಲ್ಲಿ ಎಲ್ಲ ಹೊರಗಡೆಯಿಂದ ಬಂದಂಥ ಜನ. ನೀವು ಅವ್ರಿಗೆ ಎದುರಿಸ್ಬಿಟ್ರೆ
ಏನಾಗ್ತದೆ, ಇಲ್ಲಿ ನಮಗೆ ಸೇಫ್ಟಿ ಇಲ್ಲ, ಇದೇನು ಬಿಹಾರ್ ಥರ ಕಾಣ್ತಾ ಇದೆ ಕರ್ನಾಟಕ ಅನ್ನೋ ಒಂದು ಕೆಟ್ಟ ಹೆಸರನ್ನು ಕರ್ನಾಟಕ ಸರ್ಕಾರಕ್ಕೆ ತರುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇದು ತಪ್ಪು. ನಮ್ಮ ಮುಖ್ಯಮಂತ್ರಿಗಳು ಅವರ ಅಪೇಕ್ಷೆನೇ ಬೇರೆ. ಭಾಳ ದಕ್ಷ ಆಡಳಿತಗಾರರು, 40 ವರ್ಷದಿಂದ ರಾಜಕೀಯ ಅನುಭವ ಇರ್ತಕ್ಕಂಥವ್ರು. ಈಗ ಪ್ರಜಾಸೇವೆ ಅಂತೇಳಿ ಜನರ ಮನೆ ಬಾಗಿಲಿಗೆ ಒಂದು ಸರ್ಕಾರವನ್ನು ತಗೊಂಡು ಹೋಗಬೇಕು ಅಂತೇಳಿ ಅದಕ್ಕೆ ಒಂದು ಪ್ರತ್ಯೇಕ ಇಲಾಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ್ ಆನರಬಲ್ ಚೀಫ್ ಮಿನಿಸ್ಟರ್ Mr. D.K. Shivakumar, his wish is to support the people, and he is very dynamic leader. He always pro people. But what the message has gone now, because of the wrong move of the Abgodi police, all the people are in fear conscious. They realize that we don't have any speech of right. Nama freedom of speech, freedom of peace, freedom of pleasure. ತಾವು ನೋಡ್ಬೋದಲ್ಲ, ನಮ್ಮ ಬ್ಯಾಡ್ಜಲ್ಲೇ ಇದೆ. ಇದು ನಮ್ಮ ಉದ್ದೇಶ. ಈ ಅಸೋಸಿಯೇಷನ್ನ ಮಾಡಿರ್ತಕ್ಕಂಥ ಉದ್ದೇಶ ಫ್ರೀಡಮ್ ಆಫ್ ಸ್ಪೀಚ್ ನಿಮಗೆಲ್ಲರಿಗಿದೆ, ಫ್ರೀಡಮ್ ಆಫ್ ಪೀಸ್, ಶಾಂತಿಯಿಂದ ಬದುಕುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ಸರ್ಕಾರ ನಿಮಗೆ ಮಾಡಿದೆ. ಪ್ಲೆಷರ್, ಎಂಥ ಜಾಗ ಇದು, ಇದೆಲ್ಲ ಸ್ವರ್ಗದ ಥರ ಇದೆ. ಈ ಸ್ವರ್ಗದಂಥ ಜಾಗದಲ್ಲಿ ನೀವು ನೆಮ್ಮದಿಯಿಂದ ಜನನ ಬದುಕಲಿಕ್ಕೆ ಬಿಡಲ್ಲ, ಅವ್ರಿಗೆ ಸರಿಯಾದಂಥ ಒಂದು ರೀತಿಯಲ್ಲಿ ತಿಳುವಳಿಕೆ ಕೊಡಲ್ಲ ಅಂತೇಳಿದ್ರೆ ಇದು ನಮ್ಮ ರಾಜ್ಯಕ್ಕೆ ಒಂದು ನಿಜಕ್ಕೂ ಕೂಡ ರಾಜ್ಯದ ಬಗ್ಗೆ ಕೆಟ್ಟ ಸಂದೇಶವನ್ನು ನಾವು ಇಡೀ ಭಾರತ ದೇಶದ ಇತರೆ ರಾಜ್ಯಗಳಿಂದ ಬಂದಂಥ ಜನಕ್ಕೆ ತಲುಪಿಸ್ತೀವಿ. ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆ ರೀತಿ ಇಲ್ಲ. ಯಾರೋ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಪೊಲೀಸ್ ಇಲಾಖೆ ಎಲ್ಲ ಕೆಟ್ಟದ್ದಲ್ಲ. ಪೊಲೀಸ್ ಇಲಾಖೆ ನಿಮ್ಮ ಜೊತೆಗಿದೆ, ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ನಿಮ್ಮ ಜೊತೆಗಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ನಿಮ್ಮ ಜೊತೆಗಿದೆ, ಕರ್ನಾಟಕದ ಮುಖ್ಯಮಂತ್ರಿಗಳು ನಿಮ್ಮ ಜೊತೆ ಇದ್ದಾರೆ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ. ಯಾಕೆಂದರೆ ಅವರ ಭಾವನೆಗಳು ನಮಗೆ ಗೊತ್ತಿದೆ. ಐ ನೋ ಇಮ್ ಬಿಕಾಸ್ ಐ ಬೀನ್ ವಿತ್ ಹಿಮ್ ಫ್ರಮ್ ಲಾಸ್ಟ್ almost 30 years. I know what's our chief minister. But today, it's a sad part. People are in fear conscious to come out of their houses. I request my brothers and sisters, those who are sitting at home in the fear conscious, please come out, no problem, we are there with you. That's why I called our sister, President of Chandapura Town Municipal Corporation, Mrs. Jyoti Jagdish. Our Anita Reddy has taken a leadership to build courage in people, and our ex-president and your area councillor, Mr. Krishna Reddy, our ex-president Venu, Mr. Ramesh, everybody is here to make sure that we all are with you. Don't live with fear here. Everybody is having speech of freedom of speech, freedom of peace, freedom of pleasure. Live peacefully, pleasurably. The local elected representatives. ಈಗ ಅವರೇ TMC ಅಂತ ಹೇಳಿದ್ರೆ ಅವರೇ ಈ ಭಾಗಕ್ಕೆ ಮುಖ್ಯಸ್ಥರು, ಅವರೇ ನಿಮಗೆಲ್ಲ ತಂದೆ ತಾಯಿ. ಅವರು ನಿಮ್ಮ ಜೊತೆ ಯಾಕೆ ಬಂದಿದ್ದಾರೆ ಇವತ್ತು? Though it is busy day, Independence Day, they have several programs. Just because they come to give you assurance that we all are with you, you are not alone. People coming from outside, not alone. You are not alone, we are with you. So, what really hurted me, I expressed already, this is not this thing, again, no hide and seek, expressed with the police sub-inspector in the morning. What hurted me, 12th morning, sister, what's her name? Mehta.
Meda. Sister Meda lives in the Mahindra Arna. And this is the route she has to take to go to work. So she go up to Sampiki Nagar cross. Because of the bad road in the fruit market road, no motorable condition. Because of the bad road, she thought it's a good road. She took Anand Nagar road. There also lot of digging, potholes. So there she met with an accident and passed away. With an anxiety, their brother, their sisters, friends, relatives gathered in the evening. I was not aware of it. Later I come to know. Most of you were there, I believe. Gathered in the evening. So it is just a few hours. When somebody passed away and so many friends and relatives, neighborhood is here, they naturally go and express their frustration. For that, registering an FIR for technical reasons, taking the High Court's order is not a correct move. That's what I want to make it very clear, very, very clear. This I'll take up with the government also. I'll see that whatever the FIR has been registered against the innocent people, that has to be squashed. That is my first demand to the government. My second demand, some compensation. I request our President and our ex-Presidents, please, I will also donate something. Please let us give some sufficient compensation to that deceased person. And apart from that, we will demand the government also compensate something to us. Thirdly, whatever the bad condition of roads, from last 3-4 years, they have run pillar to pole. They have given representation to all the elected representatives and the local administration. Nothing has happened. With that frustration, they assembled there. For that, okay, FIR also registered. That also, I ignore it. Okay, for technical reason, you're supposed to register an FIR. It was not good to take that girl into the station in so early. Okay, let the FIR be there. It's not a murder or rape or anything. Don't create such kind of a threat and police people going to all the apartments, knocking the doors, which is completely this federation and the elected representative being a voice of the local residents and the representative on behalf of all the dignitaries and on behalf of all the public here, I condemn this. This should not happen, this should not repeat. Nobody can take over the rights of the people. We have to understand we are all human beings. We must know, if you are not human beings, then it's a different thing. Human being mean they should have police also human being, we also human being. Human being means there is some courtesy, some humanity. Just because one officer's wrong move, this entire department get a blame, which is not a correct thinking of people. That is the reason of this, meeting. Our Karnataka police is very good. We have a very good officers in the state. Not that somebody doing wrong here, so that they will be boss of the system. There are bosses next to them. So whenever things goes wrong with the jurisdictional police, you raise your voice
reach the next level. That is what I want to, make it clear with you guys. Don't live in a fear conscious. We all with you. Don't live in a fear conscious. Firstly, I want to take out that fear conscious from the people, 40,000 people here. That is what we call about freedom of peace, freedom of pleasure. And what happens with this, the wrong message go to the other state people that the government is bad here, which is having a direct impact. That too, when we have a very dynamic chief minister and very visionary chief minister, Shri D.K. Shivakumar is the chief minister at this moment. At this point of time, it really, I feel bad to send a wrong message to the other states that this government is bad. That is what I am making it clear. The government is not bad, police is not bad. If somebody doing wrong, they will face for it. They should have local administration means they should have a humanity, courtesy. That's what just I want to communicate. Please don't live in a fear conscious here. We are all with you. So now, because we can't see the day-by-day road accident deaths. In fact, from last 4 years, 59,000 road accidents in Karnataka. 59,000 road accidents. Majorly because of the potholes. That is also good move of this Karnataka government under the leadership of D.K. Shivakumar ji. He made it clear that we will not keep any potholes. We will make sure that early the possible will close, and our Bangalore Development Minister Krishna Gowda ji also doing a good job clearing the garbages and the footpaths. At this point of time, we also want to join hands. We will not just here to blame government or the administration. We will also join hands. Now we all go do Shramadana on the Independence Day. I request all the residents at least once in a month under the banner of this Anekal Taluk Responsible Citizen Society. Let's do Shramadana. Maybe it's clearing roads, clearing garbages, maintaining roads. This has to be taken care. So then we can expect our locality स्वच्छ भारत जो मोदी जी का इच्छा है वो भी पूरा होगा और people also can live here peacefully. For that, in fact, earlier, we all from the farmer family. In the earlier days, my father's time, every Monday, Krishna is aware of it. Venu is aware of it. Every Monday, they were never do any of their personal works. Every Monday, they reserved one day in a week for the betterment of the village. That was the practice. Now at least let us respect them, start that practice. Monthly once, we all join. So in that what happens, we can reduce our cholesterol, fat, obesity, all these things also. It is good for that. So that will decide and communicate what is the better Sunday, either first Sunday or last Sunday, but I leave it to the association to take the call. This is my suggestion. Now I request the President also, Ms. Anita Reddy, to say something about her vision of bringing all the people together. Then I request all of you to join Samadhana to fill the potholes. There are wet mixes ready, JCBs are ready,
Only thing we have to do some, samadhana for the betterment of our locality. Thank you. जो उपस्थित आप सब लोग यहाँ पर है, आप सबको 80 इंडिपेंडेंस डे का विशेष बोलना चाह रही हूँ। इसी तरह जो अध्यक्ष यहाँ पर स्टेज पे पधारे हैं, गौरवनीय लेना श्री दयानंद रेड्डी सर और जितने भी यहाँ पर उपस्थित हैं और सबको मैं नमस्कार करना चाह रही हूँ। और मैं ये जो भी हम लोग यहाँ पर एक एसोसिएशन कमेटी बना है, ये एनिकल रेस्पॉन्सिबल सिटीजन्स सोसाइटी, ये प्योरली बेस्ड ऑन सोशल वर्क। यहाँ पर दयानंद रेड्डी सर ने ये कहा, उनको कब से कि ये है कि दिल में मैं यहाँ पर सबका स्थिति अच्छा करना है, सब अच्छा रहना है और सब सुख शांति से रहना है। उनका पहले से एक स्ट्रॉन्ग विश था ये, और मैं ये समझती हूँ आज उनका ये संकल्प पूरा हो रहा है। और जितना वो इतना पब्लिक के लिए सोचते हैं दिन रात के, यहाँ पर अच्छा नहीं चल रहा है, यहाँ पर ठीक नहीं है, रोड्स ठीक नहीं है, सब लोग शांति से रहना, ये उनका इच्छा है। बस उन्होंने हर एक चीज़, हर एक इश्यूज उन्होंने अपने कंधों पे लेना चाह रहे हैं और उनको हम लोगों कंधों पे उनको हमारा भार दे देंगे। बस उन्होंने एक ही चाह रहे हैं कि आप सब लोग उनका साथ दें, उनके साथ खड़े रहे, बस वो एक ही उनका इच्छा है। हम सब साथ में उनके साथ में खड़े रह के अब जो भी संकल्प ले रहे हैं वो सब कुछ हम इच्छा पूरा करेंगे। और नेक्स्ट टाइम कोई भी एक हम मेधा का जो इंसिडेंट हुआ, नेक्स्ट टाइम किसी के साथ ये ना हो, इसका हमने संकल्प लेके बस हम दयानंद रेड्डी सर का हम साथ देंगे, उनके साथ खड़े रहेंगे। बस वो एक ही चाह रहे, आप सब साथ देंगे ना उनका? पक्का? थोड़ा जोर से कहिए। थैंक यू सो मच। मैं तो यही चाह रही हूँ, आप जितने भी आप साथ देंगे हम लोग को उतना करने का इच्छा बढ़ेगा। प्लीज़ आप सब लोग साथ दीजिए और मैं एश्योरेंस देती हूँ और पक्का ये काम दयानंद रेड्डी सर ने सोचे तो पक्का ये करके दिखाएंगे। तो आप बिल्कुल आप निश्चिंत रहिए और सबको हम सिक्योरिटी प्रोवाइड करेंगे और कोई किसी चीज़ से डरने का है ही नहीं। हम लोग सब साथ में हैं, जो भी है हम साथ में लड़ेंगे और साथ में हम हासिल करेंगे। और हम पुलिस डिपार्टमेंट से भी यही रिक्वेस्ट कर रहे हैं, थोड़ा वो सबसे थोड़ा शांत रूप से थोड़ा बर्ताव करेंगे तो बहुत ही अच्छा रहेगा। और हमारे को हाई रिस्पेक्ट है, ये लॉ एंड ऑर्डर पर हाई रिस्पेक्ट है, पुलिस डिपार्टमेंट पे हाई रिस्पेक्ट है, वो चीज़ वो लोग थोड़ा सा मेंटेन करेंगे तो सबके लिए अच्छा रहेगा। और हम सब जनता के साथ हैं और आपका हमारा साथ रहना चाहिए बस। थैंक यू सो मच। जय हिंद, भारत माता की। डिग्निफाइड स्टेज, आप सभी को 80th इंडिपेंडेंस डे के शुभकामनाएं। बोलो भारत माता की। लास्ट 1 ईयर से हम लोग देख रहे हैं फ्रॉम हिलाल गेट टू होस्कुर गेट, फ्रॉम शिवंगनागरा टू होस्कुर गेट, फ्रॉम होस्कुर विलेज टू होस्कुर गेट, right? This 3 kilometer radius, Dayanand sir told us that almost 80 plus apartments are there and the citizens, the residents are struggling for the basic needs. What are the basic needs? Like cleanliness, hygiene, proper road, right? And we are not getting the direction. We are going up to the CMC, sometime TMC, sometime Muthanelluru Panchayat, but not getting the proper response because of the funds or some other technical reason. But Sir Dyanan Reddy has taken initiative to bring all of us under one umbrella and give us the proper direction where at least we can reach to the right authorities or the correct person where we need to approach, and that person can be made accountable to take the corrective actions to make the roads, make it clean, a garbage problem, water problem, lot of problem, right? So we need some visionary leadership like Sri Dyanan Reddy sir
is here with us and he is guiding us. I request all the residents, all the responsible citizens in this area to come ahead and support this noble reason. You know, it's not for individual self, किसी के मतलब के individual मतलब के लिए नहीं है, ये सबके लिए है. And why Sir Dayanand Reddy is giving so much time to us? It's selfless, guys. I just hats off for him, his efforts and all the support, all the way he is taking for us, right? So it is our responsibility to come ahead and support him, take his direction and move forward to get the action fast and quick. Okay, so that's will I will request to all of you. Bolo Bharat Mata ki Jai. All citizens, that this is a stage where we got a confidence that if we are working for some noble cause, we are having support of our people. So Dayanand Reddy sir has clearly told us that let us work together, let us fight together for the betterment of this society, and we all pledge and we all support you, sir. We will be with you, and from our Bengali Association as well as from all the association members, I would say that we all will try to give the maximum support. And every month, as you said, Shramdan, yes, this is one of the important initiatives. We all agree to this, and let's fix a date on a monthly basis and do a Shramdan so that we can clean and have a better society. Thank you. Sound nahi aaya. I am a defense person. I can speak louder than everybody of you. Bharat Mata ki Jai! Bharat Mata ki Jai! Bharat Mata ki Jai! Vande Vande Vande. I came to Bangalore in 1966. That time roads were fine and it was very nice. Now I am seeing the road condition is very bad. So it is lot of changes from those days to this day. So we have got freedom. It is not means that we are free from all responsibilities. We have to take responsibilities, come out and do something for the society also. Freedom does not mean only we are free, that's all, government will do, this will do. Correct? So, आप सबको इंडिपेंडेंस डे की बहुत बहुत बधाइयाँ, शुभकामनाएं. ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು. Very, very happy Independence Day to all of you. Bharat Mata ki Thank you very much. ನಿಮ್ಮ ಜೊತೆಗೆ ನಾವೆಲ್ಲ ಸಪೋರ್ಟ್ ಆಗಿರ್ತೀವಿ. ಯಾವುದೇ ಅಹಿತ ಕೈಗಟ್ಟೆ ಆಗೋದು ಬೇಡ. ಅದು ಯಾರೂ ಸಹ ಇಲ್ಲಿ ಅವಿದ್ಯಾವಂತರಲ್ಲ, ಇಟ್ ಈಸ್ ಎಲ್ಲ ಎಜುಕೇಟೆಡ್ಡು, ಎಲ್ಲ ವಿದ್ಯಾವಂತರು. ತಾವೆಲ್ಲರೂ ಸಾವಧಾನವಾಗಿದ್ದರೆ ಎಲ್ಲದನ್ನು ನಾವು ಪರಿಹಾರ ಕಂಡ್ಕೊಬೋದು. ಯಾರು ಉದ್ರಿಕೆ ಆಗೋದು ಬೇಡ ಅಂತ. ಆ ಸಂದರ್ಭದಲ್ಲಿ ಆಕ್ರೋಶ ಆಗೋದು ಸಹಜವಾಗಿರುತ್ತೆ. ಅದು ನಾನಿದ್ದ ಸಮಯದಲ್ಲಿ ಆಗುತ್ತೆ. ಹಾಗಾಗಿ ಅದನ್ನು ಮತ್ತೊಮ್ಮೆ ಆಗೋದು ಬೇಡ. ಹೀಗಾಗಿ ದಯಾನಂದ ರೆಡ್ಡಿ ಸಾಹೇಬ್ರು ಹೇಳಿದ್ದಾರೆ, ಏನು ಈ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದೀರಾ, ನಿಮ್ಮ ಜೊತೆ ನಾವು ವಾರಕ್ಕೊಂದು ಟೈಮು ಕೋಆರ್ಡ್ ಮಾಡ್ತೀವಿ, ನಿಮ್ಮ ಸಮಸ್ಯೆಗಳು ನಾವು ಸ್ಪಂದಿಸ್ತೀವಿ. ನಾವಿರೋದೇ ಅದಕ್ಕಾಗಿ. ಪೊಲೀಸ್ ಸಹ ನಮ್ಮ ಜೊತೆಗೆ ಇರ್ತಾರೆ. ಅವ್ರ ಪ್ರಕಾರ, ಅವ್ರ ಕಾನೂನು ಪ್ರಕಾರ ಕೆಲಸ ಮಾಡಲೇಬೇಕು. ನಮಗೂ ನಿಮಗೆಲ್ರಿಗೂ ಆ ಕಾನೂನು ಒಂದೇ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಟರ್ಬ್ ಬೇಡ. ನಾವೆಲ್ಲ ಶಾಂತಿ ಪ್ರಿಯರು. ಅದೇ ರೀತಿಯಾಗಿ ಕೆಲಸ ಮಾಡೋಣ. ನೀವು ನಮಗೆ ಸಹಕರಿಸಿ, ನಮ್ಮ ಜೊತೆಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ಮುಕ್ತಾಯ ಅಂತಕ್ಕಿದೆ. ಎಲ್ಲರೂ ಇಬ್ಬಿಬ್ಬರು ಲೈನ್ ಮಾಡಿಕೊಂಡು ನಾವು ಮೇನ್ ರೋಡ್ಗೆ
My bus travels through this place and it takes a really long time to reach to my school. My school is kind of near, but it takes more than 1.5 hours each day to reach there. The bus shakes every day. Sometimes we feel like falling, and most of the time when I come with my dad in the bike, we fall at least once. Please kindly take care for the students of this school, for this community and for Bangalore. All children. All children of this place. In the name of all children, I am. In the name of all children and for Bangalore's children, I'm telling for government to kindly take action. Myself, Stalin. I have been staying in Daddy's Garden since 2016. I have been seeing the population is tremendously increased all this 10 years. That was Anandnagar was when I was there from 2016. The population in Anandnagar was very less and the apartment was very less. But what I felt right now is it is over occupied, which means where you should stay 100 people, and now 200 people are staying in that road, which means it is over occupied, and the roads also it is not. I mean, not many potholes are there, so every day we travel through bikes and cars, even bikes. It is really very hard to reach. Travel in bikes, having
two people travel in bikes. It is not at all safe. So I kindly urge the government to care for the public safety and rectify all these potholes and put the new roads for the public, so it will be safe for all the cities. ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಇದೇ ತಿಂಗಳ 12/8/26 ಒಂದು ದುರ್ಘಟನೆ ಈ ಭಾಗದಲ್ಲಿ ನಡೆದಿದೆ. ಮಹೇಂದ್ರ ಆರ್ಯದಲ್ಲಿ ವಾಸ ಇದ್ದಂಥ ಒಂದು ಸಹೋದರಿ ಮೇಧಾ ಅಂತೇಳಿ ಬೆಳಗ್ಗೆ ಸ್ಕೂಟರ್ನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಹದಗೆಟ್ಟ ರಸ್ತೆಯಿಂದ ರೋಡ್ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದು ಅಲ್ಲೇ ಸ್ಪಾಟ್ ಡೆತ್ ಆಗಿದೆ. ಆ ಕಾರಣಕ್ಕಾಗಿ ಅದೇ ದಿನ ಸಂಜೆ ಈ ಭಾಗದಲ್ಲಿ ಸುಮಾರು ಈ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 85 ಅಪಾರ್ಟ್ಮೆಂಟ್ಸ್ ಇದೆ. ಸುಮಾರು 10 ಎಲ್ಲ ಪ್ರಾಮಿನೆಂಟ್ ಸ್ಕೂಲ್ಸ್ ಇದ್ದಾವೆ. ಸುಮಾರು ನಾಗರಿಕರೊಂದು 35-40 ಸಾವಿರ ಜನ, 10 ಶಾಲೆಗಳಲ್ಲಿ ಸೇರಿ ಒಂದು 40,000 ಶಾಲಾ ಮಕ್ಕಳು ಓಡಾಡುವಂಥ ರಸ್ತೆಗಳಿದ್ದು. ಇಂಥ ರಸ್ತೆಗಳನ್ನು ಸುಮಾರು 3 ವರ್ಷಗಳಿಂದ ಹಲವಾರು ಮನವಿ ಕೊಟ್ಟರು, ಅದನ್ನ ಸರಿ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಇವತ್ತೊಂದು ಸಹೋದರಿನ ಕಳ್ಕೊಂಡಿದ್ದೀವಿ ಅಂತೇಳಿ ಉದ್ರೇಕದಿಂದ ಅದೇ ದಿನ ಸಂಜೆ ಅಂದರೆ 12/8/26 ಸಂಜೆ ಆ ಆಕ್ಸಿಡೆಂಟ್ ಆದಂಥ ಸ್ಪಾಟ್ನಲ್ಲಿ ಆನಂದನಗರ ವೆಂಕಟರಮಣ ಟೆಂಪಲ್ ಮುಂಭಾಗ ಸುಮಾರು ಸಾವಿರಾರು ಜನ ಸೇರಿ ರಸ್ತೆ ಸರಿಯಾಗಬೇಕು ಅನ್ನುವಂಥ ಡಿಮಾಂಡನ್ನು ಮಾಡಿದ್ದಾರೆ. ಡಿಮಾಂಡ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕಾಯಿತು, ಇಲ್ಲಿ ಮಾಡೋದು ತಪ್ಪು ಅಂತೇಳಿ ಕೆಲವ್ರ ಮೇಲೆ ಕೇಸನ್ನು ಹಾಕಿ ಪೊಲೀಸರು ಅವ್ರ ಮೇಲೆ ಅಂಥ ಒಂದು ಸಂದರ್ಭದಲ್ಲಿ ಕ್ರಮ ತಗೊಂಡಿದ್ದು ತಪ್ಪು ಅನ್ನುವಂಥದ್ದು ನಮ್ಮ ಭಾವನೆ. ಈ ಕಾರಣಕ್ಕಾಗಿ ಅದೊಂದೇ ಅಲ್ಲ, ಅವರು ನಾಗರಿಕರು ಒಂದು ಕಡೆ ಜೀವ ಹಿಡ್ಕೊಂಡು ಈ ರೋಡಲ್ಲಿ ಓಡಾಡಬೇಕು, ಜೀವ ಹಿಡ್ಕೊಂಡು ಹೋಗಬೇಕು, ಜೀವ ಹಿಡ್ಕೊಂಡು ಬರಬೇಕು. ತಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ವಾಪಸ್ ಬರೋ ತನಕ ಕೂಡ ಅವರ ಮನಸ್ಸೆಲ್ಲ ಕೂಡ ಬರೀ ಮಕ್ಕಳ ಮೇಲೆ ಇರ್ತದೆ. ಇಂಥ ಒಂದು ಕೆಟ್ಟ ರೋಡ್ಗಳಿರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಉದ್ರೇಕ ಆಗಿ ಒಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಒಂದು ಸಹಜ ಪ್ರಕ್ರಿಯೆ. ಒಂದು FIR ಹಾಕಿದರೂ ಅಷ್ಟೊಂದು ಅದು ತುಂಬ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಅದೇನು ಮರ್ಡ್ರ್ ಕೇಸಲ್ಲ, ರೇಪ್ ಕೇಸಲ್ಲ. ರೇಪ್ ಮಾಡಿದವರು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡಿದ್ದಾರೆ. ಅವರ ಮನೆಗಳಿಗೆ ಹೋಗಿ ಕದ ತಟ್ಟಿ ಮತ್ತು ಅವ್ರನ್ನ ಸ್ಟೇಷನ್ ಕರೆಸ್ಕೊಂಡು ಭಯಭೀತರನ್ನಾಗಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಒಂದು ಜನತೆ ಮೇಲೆ, ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಜನರಲ್ಲಿ ಒಂದು ವಿಶ್ವಾಸಘಾತಕ ಕೆಲಸ ಆಗಿದೆ ಅಂತ ಮನವರಿಕೆ ಮಾಡಿ ಅದು ಸರ್ಕಾರಕ್ಕೆ
ಅಥವಾ ರಾಜ್ಯಕ್ಕೆ ಯಾವುದೇ ಕೆಟ್ಟ ಹೆಸರು ತರಬಾರ್ದು, ತಪ್ಪು ಸಂದೇಶ ಹೋಗಬಾರ್ದು ಅಂತೇಳಿ ಆನೇಕಲ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಸೊಸೈಟಿಯನ್ನು ಮಾಡಿ ಜನರಿಗೆ ಒಂದು ಆತ್ಮವಿಶ್ವಾಸ ತುಂಬುವಂಥ ಕರ್ನಾಟಕ ಸರ್ಕಾರ ಇವತ್ತು ಭಾಳ ದಕ್ಷ ಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ 40 ವರ್ಷದ ಆಡಳಿತ ಅನುಭವದಲ್ಲಿ ಜನರು ಶಾಂತಿ ನೆಮ್ಮದಿಯಿಂದ ಬದುಕಬೇಕು, ಜನರಿಗೆ ಮೂಲ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥ ಇಚ್ಛೆ ಇಟ್ಕೊಂಡು ಒಂದು ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ತಪ್ಪು ಸಂದೇಶವನ್ನು ಜನರಿಗೆ ಕೊಡೋದು ಮತ್ತು ಅವರನ್ನು ಎದುರಿಸಿ ಬೆದರಿಸಿ ಕಳಿಸುವಂಥದ್ದು ಅದು ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಲ್ಲ ಅನ್ನುವಂಥ ಉದ್ದೇಶದಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಆ ಜನರ ಮತ್ತು ಸರ್ಕಾರದ ಮಧ್ಯೆ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡಬೇಕು, ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸ್ಬೇಕು. ಇಲ್ಲಿ ನಮಗೆ ರಕ್ಷಣೆ ಇದೆ, ಇಲ್ಲಿ ನಾವು ಬದುಕ್ಬೋದು, ಶಾಂತಿ ನೆಮ್ಮದಿಯಿಂದ ಇರ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಪೀಸ್ ಇದೆ, ಫ್ರೀಡಮ್ ಆಫ್ ಪ್ಲೆಷರ್ ಇದೆ ಅನ್ನುವಂಥ ಭಾವನೆಯಿಂದ ಇಲ್ಲಿ ನೆಲೆಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಜೊತೆಗೆ ನಾವಿದ್ದೀವಿ. ಈಗ ಸದ್ಯಕ್ಕೆ ನೀವು ಈಗ ಸರ್ಕಾರ ಖಂಡಿತವಾಗಲೂ ಕೂಡ ಈ ರಸ್ತೆಗಳನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಮುಂದೆ ಬರ್ತದೆ. ಅಲ್ಲಿಯ ತನಕ ಈಗ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ತೋರಿಸ್ಬೇಕು ಅಂತೇಳಿ ಈ ಪಾಟ್ ಹೋಲ್ಸನ್ನು ಮುಚ್ಚಲಿಕ್ಕೆ ಇವತ್ತು ಶ್ರಮದಾನದ ಕೆಲಸವನ್ನು ಮಾಡ್ತಾಯಿದ್ದೀವಿ. ತಾವೇ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸರ್, ತಾವೇ ಇವತ್ತು ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ತಾವೇ ಗುಂಡಿ ಮುಚ್ಚದ ಕೆಲಸ ಮಾಡ್ತಾ ಇದ್ದೀರಾ. ನೋಡಿ, ಸರ್ಕಾರಗಳು ನನ್ನ ಮೇಲೆ ಇವತ್ತು ಡಬಲ್ ಜವಾಬ್ದಾರಿ ಇದೆ. ಒಂದು, ಈ ಭಾಗದ ನಾಗರಿಕರ ಒಂದು ಹಿತ ಕಾಯುವಂಥದ್ದು. ಎರಡನೇದಾಗಿ, ನಾನು ಮಾಜಿ ಆಗಿದ್ದರೂ ಕೂಡ ಇವತ್ತು ಕೂಡ ಸರ್ಕಾರದಿಂದ ಪೆನ್ಷನ್ ತಗೊಳ್ತಾ ಇದ್ದೀನಿ ಅಂದರೆ ಅದು ತೆರಿಗೆದಾರರ ಹಣದಿಂದ ನನಗೆ ಪೆನ್ಷನ್ ಬರ್ತಾ ಇದೆ. ಹಾಗಾಗಿ ಆ ತೆರಿಗೆದಾರರ ಋಣ ನಾನು ಮಾಜಿ ಆಗಿದ್ದರೂ ಕೂಡ ನನ್ನ ಮೇಲಿದೆ. ಹಾಗಾಗಿ ಈ ಜವಾಬ್ದಾರಿ ನಾನು ತಗೊಳ್ಳದೇ ಇದ್ದರೆ ತಪ್ಪಾಗ್ತದೆ ಅಂತೇಳಿ ಇವತ್ತು ಈ ಒಂದು ಶ್ರಮದಾನವನ್ನು ಮಾಡ್ತಾಯಿದ್ದೀನಿ. ಜನಪ್ರತಿನಿಧಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಏನು ಕಿವಿ ಮಾತು ಹೇಳ್ತೀರಿ ಸರ್? ಪೊಲೀಸ್ ಇಲಾಖೆ ಇವತ್ತು ಕರ್ನಾಟಕ ರಾಜ್ಯದ ಪೊಲೀಸು ಅತ್ಯುತ್ತಮವಾದ ಪೊಲೀಸು. ಆದರೆ ಕೆಲವೊಂದು ಅಧಿಕಾರಿಗಳು ಠಾಣಾ ಮಟ್ಟದಲ್ಲಿ ಮಾಡುವಂಥ ಅಧಿಕಾರಿಗಳ ತಪ್ಪಿನಿಂದ ಇವತ್ತು ಜನರಿಗೆ ಒಂದು ಕೆಟ್ಟ ಸಂದೇಶ ಹೋಗ್ತಾ ಇದೆ. ಇದಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ. ಯಾರು ಎದುರುವಂಥದ್ದು ಏನು ಬೇಕಾಗಿಲ್ಲ ಅನ್ನುವಂಥದ್ದು ಜನರಿಗೆ ಒಂದು ಈ ಸಂದರ್ಭದಲ್ಲಿ ನಾನು ವಿಶ್ವಾಸವನ್ನು ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸು ಅತ್ಯುತ್ತಮ ಕೆಲಸವನ್ನು ಮಾಡ್ತದೆ. ವಿಶೇಷವಾಗಿ ಹಿರಿಯ ಅಧಿಕಾರಿಗಳು, ಭಾಳ ಉತ್ತಮ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಇನ್ನು ಇವತ್ತು ಈಗಾಗಲೇ ಹೇಳಿದ್ದೀನಿ, ನಮ್ಮ ಇವತ್ತಿನ ಸರ್ಕಾರ ಕೂಡ ವಿಶೇಷವಾಗಿ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಸೇವೆ ಅಂಥೇಳಿ ಅದಕ್ಕೆ ಒಂದು ಪ್ರತ್ಯೇಕ ಇಲಾಖೆಯನ್ನು ಮಾಡಿ ಮಂತ್ರಿಗಳು ಮತ್ತು ಶಾಸಕರು ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸಬೇಕು ಅಂತೇಳಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಉತ್ತಮವಾದ ನಿರ್ಧಾರವನ್ನು ತಗೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರದ ಒಂದು ತಪ್ಪು ಸಂದೇಶಗಳಿಂದ ಜನರಲ್ಲಿ ತಪ್ಪು ಭಾವನೆ ಮೂಡಿ ಕರ್ನಾಟಕ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಜನರ ಮತ್ತು ಸರ್ಕಾರದ ಮಧ್ಯೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನೋಡಿ, ಒಬ್ಬ ಮುಖ್ಯಮಂತ್ರಿ ಬಂದು ರಸ್ತೆ ಹಾಕ್ಲಿಕ್ಕಾಗಲ್ಲ, ಸ್ಥಳೀಯ ಮುಖಂಡರ ಜವಾಬ್ದಾರಿ ಆಗ್ತದೆ. ಹಾಗಾಗಿ ಇವತ್ತು ಆ ಸ್ಥಳೀಯ ಮುಖಂಡರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಭಾವಿಸಿ ಇವತ್ತು ನಾವು ಅಭಿವೃದ್ಧಿಯಲ್ಲಿ ಯಾವತ್ತೂ ಕೂಡ ನನ್ನ 6 ವರ್ಷಗಳ ಆಡಳಿತದಲ್ಲಿ ಅಭಿವೃದ್ಧಿಯಲ್ಲಿ ಯಾವತ್ತೂ ಕೂಡ ರಾಜಕಾರಣ ಮಾಡಲಿಲ್ಲ, ಇವತ್ತು ಕೂಡ ರಾಜಕಾರಣ ಮಾಡಲ್ಲ, ಮುಂದೆ ಕೂಡ ನಾನು ಜನರ ಜೊತೆ ಅಭಿವೃದ್ಧಿಯ ಜೊತೆ ಇದ್ದೀನಿ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ.